ಒಡಿಶಾದ ಎಸ್ಸಿವಿ ಕಾಲೇಜ್ ಮೆಡಿಕಲ್ ಕಾಲೇಜ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಅಗ್ನಿ ದುರಂತ. ಐಸಿಯುನಲ್ಲಿ ನಡೆದಂತಹ ದುರ್ಘಟನೆಯಲ್ಲಿ 10 ಜನರ ದುರ್ಮರಣ, 11 ಜನರಿಗೆ ಸುಟ್ಟ ಗಾಯಗಳು, 5 ಸ್ಥಿತಿ ಗಂಭೀರ. ಮೃತರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ ಸಿಎಂ. ಯುದ್ಧ ಸಂಪೂರ್ಣ ಅಂತ್ಯಗೊಳಿಸೋ ಎಲ್ಲಾ ಪ್ರಯತ್ನಕ್ಕೂ ಸ್ವಾಗತ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಆರಗ್ಚಿ ಹೇಳಿಕೆ. ಅಮೆರಿಕ ಇಸ್ರೇಲ್ ದಾಳಿಯಿಂದ ಇರಾನ್ ಸೇನೆ ತತ್ತರಿಸಿದ್ದಕ್ಕೆ ವಾರ್ ನಿಲ್ಲಿಸೋ ಮಾತಾ ಎಂಬ ಚರ್ಚೆ. ಚೀನಾದಲ್ಲಿ ಶುರುವಾಯಿತಾ ಪೆಟ್ರೋಲ್ ಡೀಸೆಲ್ ಕೊರತೆ. ಬಂಕ್ಗಳ ಎದುರಲ್ಲಿ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತ ವಾಹನಗಳು. ಇರಾನ್ನ ಖಾರ್ಗ್ ದ್ವೀಪದ ಮೇಲೆ ದಾಳಿ ಆಗ್ತಿದ್ದಂತೆ ಹೆಚ್ಚಿದ ಆತಂಕ. ಭಾರತಕ್ಕೆ ಇವತ್ತೊಂದು ನಾಳೆಯೊಂದು ಗ್ಯಾಸ್ ಟ್ಯಾಂಕರ್ ಆಗಮನ. ಹಾರ್ಮೂಜ್ನಿಂದ ಹೊರಟಿದ್ದ ಶಿವಾಲಿಕ್ ನಂದಾದೇವಿ 92,000 ಮೆಟ್ರಿಕ್ ಟನ್ ಗ್ಯಾಸ್ ಹೊತ್ತು ಬರ್ತಾ ಇರೋ ಟ್ಯಾಂಕರ್ಸ್. ರಾಜ್ಯದ ಜನರಿಗೆ ಸದ್ಯಕ್ಕೆ ತಪ್ಪುತ್ತಾ LPG ಸಂಕಷ್ಟ. 3 ದಿನಗಳಲ್ಲಿ ತೈಲ ಕಂಪನಿಗಳಲ್ಲಿ 20% ಸುಧಾರಣೆ. 11,41,657 ಗೃಹೋಪಯೋಗಿ ಸಿಲಿಂಡರ್, 20,941 ವಾಣಿಜ್ಯ ಸಿಲಿಂಡರ್ ರಾಜ್ಯಕ್ಕೆ ವಿತರಣೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.